ಹೆದ್ದಾರಿ 63ರಲ್ಲಿ ನಾವಿದ್ದೇವೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹುದೊಡ್ಡ ಅಪಘಾತ ಇಂದು ಮುಂಜಾನೆ 2 ಗಂಟೆಯ ಸುಮಾರಿಗೆ ನಡೆದು ಹೋಗಿದೆ. ಆ ಒಂದು ಅಪಘಾತದಲ್ಲಿ ಸಂಬಂಧಪಟ್ಟಿರುವಂತಹ ಖಾಸಗಿ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇರುವಂತಹ 18 ಜನ ಅಮಾಯಕರು ಈ ಒಂದು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಓರ್ವರು ಮೃತರಾಗಿದ್ದಾರೆ. ಇಷ್ಟೇ ಅಲ್ಲದೆ ಈ ವಾಹನದಲ್ಲಿ ಒಟ್ಟು 20 ಜನ ಇದ್ರು. ಇವರಲ್ಲಿ ಓರ್ವರಿಗೆ ಮಾತ್ರ ಏನೂ ಆಗಿಲ್ಲ. ಈ ಒಂದು ದುರಂತ ನಡೆದಿದ್ದು ಇಂದು ಮುಂಜಾನೆ ರಾಷ್ಟ್ರೀಯ ಹೆದ್ದಾರಿ 63ರ ಬಾಳೆಗುಳಿಯಿಂದ ಹುಬ್ಬಳ್ಳಿ ತೆರಳುವ ಮಾರ್ಗ ಮಧ್ಯೆ ಅಗಸೂರಿನ ಜಗದೀಶ್ ಹೋಟೆಲ್ನ ಪಕ್ಕದ ಈ ಒಂದು ಸೇತುವೆಯನ್ನ ಮುರಿದು ಈ ಬಸ್ ಕೆಳಗಡೆ ಬಿಟ್ಟಿದೆ. ಈ ಅಪಘಾತಗಳು ಯಾಕೆ ಸಂಭವಿಸ್ತವೆ ಎನ್ನುವುದನ್ನ ವಿಚಾರ ಮಾಡಿದಾಗ ಬಾಳೆಗುಳಿಯಿಂದ ಯಲ್ಲಾಪುರ ತೆರಳುವಂತಹ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವಾರು ಕಡೆ ಬೃಹದಾಕಾರದ ಗುಂಡಿಗಳು ನಿರ್ಮಾಣಗೊಂಡಿವೆ. ಈ ಗುಂಡಿಗಳಲ್ಲಿ ವಾಹನಗಳು ಸಂಚರಿಸುವಾಗ ಗುಂಡಿಗಳನ್ನ ನಾವು ತಪ್ಪಿಸಿಕೊಂಡು ಹೋಗಬೇಕು ಎನ್ನುವಂತ ವಿಚಾರದಲ್ಲಿ ಎಲ್ಲ ಚಾಲಕರಿರ್ಬೋದು, ಮಾಲಕರಿರ್ಬೋದು ತಮ್ಮ ವಾಹನಗಳನ್ನ ಸುಸಜ್ಜಿತವಾಗಿ ಇಟ್ಕೊಳ್ಬೇಕೆನ್ನುವ ಉದ್ದೇಶದಿಂದ ಗುಂಡಿಗಳನ್ನ ತಪ್ಪಿಸಲಿಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷ ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಸಂಭವಿಸ್ತವೆ. ಇವತ್ತಷ್ಟೇ ಅಲ್ಲ, ಈ ಹಿಂದಿನ ದಿನಗಳಲ್ಲಿಯೂ ಕರಾವಳಿ ಮುಂಜಾವು ಮತ್ತೆ ಸುದ್ದಿಯನ್ನ ಪ್ರಕಟಿಸಿತ್ತು. ಈ ಗುಂಡಿಗಳನ್ನ ಸರಿಪಡಿಸಿ ಎನ್ನುವುದಾಗಿ ನಾವು ಬರವಣಿಗೆಯಲ್ಲಿ ತಿಳಿಸಿದ್ವಿ. ಆದರೆ ಸಂಬಂಧಪಟ್ಟಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಇದು ತಮಗೆ ಸಂಬಂಧಿಸಿದ್ದೇ ಅಲ್ಲ ಎನ್ನುವ ವಿಚಾರದಲ್ಲಿ ಈ ವಿಚಾರವಾಗಿ ತಲೆಕೊಡಿಸಿಕೊಂಡಿಲ್ಲ. ಆದರೆ ಇಂದು ನಡೆದಂತಹ ಘಟನೆಯನ್ನ ನೋಡಿದಾಗ ಹಾಗೂ ಇದಕ್ಕೂ ಮುಂಚಿತವಾಗಿ ಹಲವಾರು ಘಟನೆಗಳು ಈ ರಸ್ತೆಯಲ್ಲಿ ನಡೆದದ್ದನ್ನ ವಿಚಾರ ಮಾಡಿದಾಗ ಕೆಲವರು ತಮಗೆ ಈ ಅಪಘಾತದ ಸುದ್ದಿಯನ್ನ ಪೊಲೀಸ್ ಠಾಣೆಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ ತಾವು ತಮ್ಮಲ್ಲೇ ಸುಧಾರಿಸಿಕೊಂಡು ತಾವೇ ಆಸ್ಪತ್ರೆಗೆ ದಾಖಲಾಗಿ ತಮ್ಮ ಅಪಘಾತವನ್ನು ಎಲ್ಲಿಯೂ ತೋರಿಸದೇನೆ ಮನೆಗೆ ತೆರಳಿದ್ದಾರೆ. ತಮ್ಮ ವಾಹನಗಳನ್ನ ತಾವೇ ದುರಸ್ತಿ ಮಾಡಿಕೊಂಡಿದ್ದಾರೆ. ಆದ್ರೆ ಇಂದಿನ ಅಪಘಾತ ಮಾತ್ರ ಬಹುದೊಡ್ಡ ಅಪಘಾತವಾಗಿದೆ. ಶಿರೂರು ಗುಡ್ಡ ಕುಸಿತ ಅಂಕೋಲಾ ತಾಲೂಕಿನಲ್ಲಿ ಸಂಭವಿಸಿ 1 ವರ್ಷವಷ್ಟೇ ಕಳೆದಿದೆ. ಅಲ್ಲಿ 11 ಜನ ಮೃತರಾಗಿದ್ರು. ಈ ಒಂದು ಘಟನೆಯನ್ನು ನಾವು ನೆನೆದುಕೊಂಡ್ರೆ ಯಾವುದೋ ಒಂದು ವಿಚಾರದಲ್ಲಿ ನಾವು ವಿಚಾರ ಮಾಡಬೇಕು. ಯಾಕೆಂದ್ರೆ 18 ಜನ ಅಪಘಾತಕ್ಕೆ ಈಡಾಗಿದ್ದಾರೆ. 18 ಜನರಲ್ಲಿ ನೀರು ವೇಗವಾಗಿ ಹರಿತಾ ಇದ್ರೆ ಈ 18 ಜನರು ಸಹ ನಿಧನ ಹೊಂದುವಂತ ಮರಣ ಹೊಂದುವಂತಹ ಸಾಧ್ಯತೆ ಇತ್ತು. ಆದ್ರೆ ಸ್ಥಳೀಯರು ಇಲ್ಲಿ ಸಹಕರಿಸಿ ಅವರನ್ನ ಆದಷ್ಟು ಶೀಘ್ರವಾಗಿ ಮೇಲಕ್ಕೆತ್ತುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಇವರಿಗೆ ಆಗುವಂತ ಅಪಘಾತ ಒಂದು ಕಡೆ ತಪ್ಪಿದಂತಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ರಸ್ತೆ ಗುಂಡಿಗಳು ಬೀಳ್ತಾ ಇವೆ. ಯಾಕೆ ಗುಂಡಿ ಬೀಳ್ತಾ ಇದೆ? ರಸ್ತೆಯ ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ವೋ, ಅಥವಾ ಗುತ್ತಿಗೆದಾರರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ವೋ, ಅಥವಾ ಇಲಾಖೆ ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಾ ಇಲ್ವೋ ಎನ್ನುವಂತ ವಿಚಾರವನ್ನ ನಾವು ಮಾಡಬೇಕಾಗಿದೆ. ಮೊದಲನೇದಾಗಿ ಈ ರಸ್ತೆಯನ್ನ ನಿರ್ಮಾಣ ಮಾಡುವಾಗ ಗುತ್ತಿಗೆದಾರರು ಅತಿ ಕಡಿಮೆ ಹಣಕ್ಕೆ ಟೆಂಡರ್ ಅನ್ನ ಪಡಿತಾರೆ. ಬಿಲೋ ಹೋಗಿ ಟೆಂಡರ್ ಅನ್ನ ಪಡೆದು ಕಾಮಗಾರಿಯನ್ನು ಪ್ರಾರಂಭಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಈ ಒಂದು ಕಡಿಮೆ ದರದಲ್ಲಿ ಕೆಲಸವನ್ನ ಉತ್ತಮವಾಗಿ ಸುಸಜ್ಜಿತವಾಗಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯವೇ ಆಗಿದೆ. ಇನ್ನೊಂದು ಕಡೆಯಲ್ಲಿ ಸಂಬಂಧಪಟ್ಟಿರುವಂತಹ ಇಂಜಿನಿಯರ್ಗಳು ಈ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಸ್ಥಳದಲ್ಲಿಯೇ ಬೀಡು ಬಿಟ್ಟಿರಬೇಕಾಗ್ತದೆ. ಯಾಕಂದ್ರೆ ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕಾಮಗಾರಿ ಹಾಗೋ ಆಗ್ಲಿ ಹೀಗೋ ಆಗ್ಲಿ ಅಂತಂದ್ರೆ ಈ ಕಾಮಗಾರಿ ಸರಿಯಾಗಿ ಆಗೋದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿಯೂ ಗುಂಡಿಗಳು ಬೀಳುವ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ನಾವು ವಿಚಾರ ಮಾಡಿದಾಗ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈಗ ಸದ್ಯದಲ್ಲಿ ಮ್ಯಾಂಗ್ನೀಸ್ ತುಂಬಿದ ಲಾರಿಗಳು ಓವರ್ಲೋಡ್ ಅನ್ನ ಹಾಕೊಂಡು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇವೆ. ಈ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟಿರುವಂತಹ RTO ಅಧಿಕಾರಿಗಳು ಈ ರಸ್ತೆಯಲ್ಲಿ ತೆರಳುವ ವಾಹನಗಳನ್ನ ತಪಾಸಣೆ ಮಾಡಿ ದಂಡವನ್ನ ವಿಧಿಸಬೇಕಾಗಿದೆ. ಯಾಕೆಂದ್ರೆ ಹೆಚ್ಚಿನ ಭಾರವನ್ನ ಈ ರಸ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಭಾರವನ್ನ ಹೊರುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಭಾರಿ ವಸ್ತುಗಳನ್ನ ತುಂಬಿದಂತಹ ಒಂದು ಮಟ್ಟಕ್ಕಿಂತ ಹೆಚ್ಚಿನ ಸಾಮಗ್ರಿಗಳನ್ನು ತುಂಬಿಕೊಂಡು ಸಾಗೋದ್ರಿಂದ ಈ ರಸ್ತೆ ಗುಂಡಿಗಳು ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಭಾರಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಈ ರಸ್ತೆಗೆ ಇರೋದಿಲ್ಲ. ಈ ರಸ್ತೆ ದ್ವಿಪಥ ರಸ್ತೆಯಾಗಿದೆ, ಆದ್ರೆ ಚತುಷ್ಪಥ ರಸ್ತೆಯಾಗಿ ಮಾರ್ಪಾಡು ಹೊಂದಬೇಕಾಗಿದೆ. ಇಂತಹ ಒಂದು ವಿಚಾರದಲ್ಲಿ ದಿನಂಪ್ರತಿ ಸಾವಿರಾರು ವಾಹನಗಳು ಇಲ್ಲಿಂದ ಸಂಚರಿಸ್ತವೆ. ನಾವು ನೋಡಬಹುದು ರಸ್ತೆಯಲ್ಲಿ ಪೂರ್ತಿ ಸಮಯ ವಾಹನಗಳ ಸಂಚಾರ ನಡೀತಾನೆ ಇರ್ತದೆ. ಇಲ್ಲಿ ವಿಶೇಷವಾಗಿ ತೊಂದರೆ ಆಗೋದು ದ್ವಿಚಕ್ರ ವಾಹನ ಸವಾರರಿಗೆ. ಪಾಪ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ತೆರಳ್ತಾನೆ ಇರ್ತಾರೆ. ಆದ್ರೆ ದೊಡ್ಡ ದೊಡ್ಡ ವಾಹನಗಳ ಸವಾರರು ರಸ್ತೆಯಲ್ಲಿ ನಿಧಾನಕ್ಕೆ ಬಂದ್ರು ಸಹ ಗುಂಡಿಗಳಲ್ಲಿ ಆ ಒಂದು ಚಕ್ರಗಳು ಬೀಳೋದ್ರಿಂದ ಆ ಚಕ್ರಗಳು ಬಿದ್ದಂತಹ ಸಂದರ್ಭದಲ್ಲಿ ಆ ಗುಂಡಿಗಳಲ್ಲಿ ಬಿದ್ದಿರುವಂತಹ ರಾಡಿ ನೀರು ದ್ವಿಚಕ್ರ ವಾಹನ ಸವಾರರ ಮೇಲೆ ಸಿಂಪಡಣೆ ಆಗೋದ್ರಿಂದ ದ್ವಿಚಕ್ರ ವಾಹನ ಸವಾರರು ತೊಂದರೆಯನ್ನ ಅನುಭವಿಸಬೇಕಾಗ್ತದೆ. ಇದರ ಜೊತೆಯಲ್ಲಿ ನಾವು ಇಲ್ಲಿ ಸಂಬಂಧಪಟ್ಟಿರುವಂತಹ NHದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಇಲ್ಲಿ ಬಂದಾಗ ಅವರನ್ನ ವಿಚಾರಿಸಿದಾಗ ಇಲ್ಲಿ ಕೆಲವು ಸಂದರ್ಭದಲ್ಲಿ ತೊಂದರೆಗಳಾಗಿವೆ, ಈ ರಸ್ತೆಯನ್ನು ಸರಿಪಡಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಎನ್ನುವುದಾಗಿ ಹೇಳ್ತಾರೆ. ಜೊತೆಯಲ್ಲಿ ಬಾಳೆಗುಳಿಯಿಂದ ಮಾಸ್ತಿಕಟ್ಟೆ ಮತ್ತು ಯಲ್ಲಾಪುರದಿಂದ ಇನ್ನೊಂದು ಕಡೆಯಲ್ಲಿ ರಸ್ತೆಯನ್ನು ಸರಿಪಡಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಎನ್ನುವುದಾಗಿ ತಿಳಿಸ್ತಾರೆ. ಸದ್ಯದಲ್ಲಿ ಈ ಒಂದು ಗುಂಡಿಯನ್ನ ತುಂಬಿ ಈ ಒಂದು ಪಾಟ್ ವಾಲ್ಗಳನ್ನು ತುಂಬುವಂತಹ ಕೆಲಸಗಳನ್ನ ಮಾಡ್ತೇವೆ
ಎನ್ನುವ ವಿಚಾರವನ್ನ ನಮ್ಮ ಮುಂಜಾವಿನ ಜೊತೆ ಹಂಚಿಕೊಂಡಿದ್ದಾರೆ. ಆದರೆ ಆದಷ್ಟು ಶೀಘ್ರವಾಗಿ ಈ ರಸ್ತೆ ದುರಸ್ತಿಯನ್ನ ಕಾಣಬೇಕಿದೆ. ಯಾಕೆಂದ್ರೆ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿರೋದ್ರಿಂದ ಇಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ಇನ್ನೊಂದು ವಿಚಾರವನ್ನ ಹಂಚಿಕೊಳ್ಬೇಕು. ಏನಂದ್ರೆ ಗುಡ್ಡದ ಬದಿಯಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟು ಮರಗಳು ಬೆಳೆದು ನಿಂತಿವೆ. ಆ ಮರಗಳು ವಾಹನಗಳ ಸಂಚಾರವಾಗುವಾಗ ಎಲ್ಲಾದ್ರೂ ಆ ಮರಗಳು ಒಂದಾನು ವೇಳೆ ವಾಹನಗಳ ಮೇಲೆ ಬಿದ್ದರೆ ಅಪಘಾತಗಳು ಸಂಭವಿಸುವುದು ಗ್ಯಾರಂಟಿ ಎನ್ನುವಂತಾಗಿದೆ. ಈ ಎಲ್ಲಾ ವಿಚಾರದಲ್ಲಿ ಒಂದು ಇಲಾಖೆ ಇನ್ನೊಂದು ಇಲಾಖೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಜನಪ್ರಿಯ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾರವರು ಈ ಒಂದು ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಅವರಿಗೆ ನಿರ್ದೇಶನವನ್ನು ನೀಡಬೇಕಿದೆ. ಸಂಬಂಧಪಟ್ಟಿರುವಂತಹ ರಸ್ತೆಯನ್ನ ಸರಿಪಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್, ಅಂಕೋಲಾ.